ನಮಸ್ಕಾರ ಧನುರಾಶಿಯವರೇ, ಜುಲೈ 8, 9, 10 ಮತ್ತು 11ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ಊಹಿಸಲಾಗದ ಘಟನೆಯೊಂದು ನಡೆಯಲಿದೆ. ಮುಖ್ಯವಾಗಿ ಎಸ್ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಮಾಡಲಿರುವ ಕೆಲಸದ ಬಗ್ಗೆ ತಿಳಿದರೆ ನೀವು ನಿಜವಾಗಿಯೂ ಆಶ್ಚರ್ಯಪಡುತ್ತೀರಿ. ಇಲ್ಲಿಯವರೆಗೆ ನಿಮಗೆ ತಿಳಿಯದಂತೆ ನಡೆದ ಒಂದು ವಿಷಯ ಈಗ ಬೆಳಕಿಗೆ ಬರಬಹುದು. ನೀವು ಕಾತುರದಿಂದ ಕಾಯುತ್ತಿದ್ದ ಒಂದು ಮಾಹಿತಿ ನಿಮ್ಮನ್ನು ತಲುಪಬಹುದು. ನಿಂತು ಹೋಗಿದೆ ಎಂದು ನೀವು ಭಾವಿಸಿದ್ದ ಕೆಲಸ ಮತ್ತೆ ಮುನ್ನೆಲೆಗೆ ಬರಬಹುದು, ಅಥವಾ ನೀವು ನಂಬಿದ ವ್ಯಕ್ತಿಯ ಬಗ್ಗೆ ಒಂದು ಮುಖ್ಯವಾದ ನಿಜ ಸಂಗತಿ ತಿಳಿಯುವ ಅವಕಾಶವಿದೆ. ಅದಕ್ಕಾಗಿಯೇ ಧನುರಾಶಿಯವರು ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ತಪ್ಪದೇ ನೋಡಿ, ಏಕೆಂದರೆ ಈ 4 ದಿನಗಳಲ್ಲಿ ಕುಟುಂಬ, ಹಣ, ಉದ್ಯೋಗ, ವ್ಯಾಪಾರ, ಪ್ರೇಮ ಮತ್ತು ವಿವಾಹ ಜೀವನದ ವಿಷಯದಲ್ಲಿ ಎಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಯಾವ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು, ಯಾರೊಂದಿಗೆ ಮಾತನಾಡುವಾಗ ಮಾತುಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಮತ್ತು ಯಾವ ಸಣ್ಣ ಸಂಕೇತವನ್ನು ನಿರ್ಲಕ್ಷಿಸಬಾರದು ಎಂಬ ಪ್ರಮುಖ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೀರಿ. ಮುಖ್ಯವಾಗಿ ಎಸ್ ಎಂಬ ವ್ಯಕ್ತಿ ನಿಮಗೆ ಒಳ್ಳೆಯದನ್ನು ಮಾಡಲಿದ್ದಾನಾ? ಒಂದು ಅವಕಾಶವನ್ನು ನಿಮ್ಮ ಬಳಿಗೆ ತರಲಿದ್ದಾನಾ? ಹಳೆಯ ವಿಷಯವನ್ನು ಮತ್ತೆ ನಿಮ್ಮ ಮುಂದೆ ತರಲಿದ್ದಾನಾ? ಅಥವಾ ನಿಮಗೆ ತಿಳಿಯದ ಒಂದು ಸತ್ಯವನ್ನು ಹೊರಹಾಕಲಿದ್ದಾನಾ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅವಸರಪಟ್ಟು ಯಾರನ್ನೂ ಅನುಮಾನಿಸಬೇಡಿ. ಆದರೆ ಈ 4 ದಿನಗಳಲ್ಲಿ ನಿಮಗೆ ಬರುವ ಸಂದೇಶಗಳು, ಫೋನ್ ಕರೆಗಳು ಮತ್ತು ಹಳೆಯ ಪರಿಚಯಸ್ಥರಿಂದ ಬರುವ ಮಾಹಿತಿಯನ್ನು ಮಾತ್ರ ಜಾಗರೂಕರಾಗಿ ಗಮನಿಸಿ. ನೀವು ಇದುವರೆಗೆ ಸನಾತನ ಭಜರಂಗಿ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆಯೇ ಈ ವಿಡಿಯೋದಲ್ಲಿ ಹೇಳುವ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿವೆಯೇ ಇಲ್ಲವೇ ಎಂಬುದನ್ನು ತಪ್ಪದೇ ಕಾಮೆಂಟ್ಗಳಲ್ಲಿ ತಿಳಿಸಿ. ನೀವು ಹಂಚಿಕೊಳ್ಳುವ ಅನುಭವ ನಮಗೆ ಅತ್ಯಂತ ಮುಖ್ಯವಾದುದು. ಧನು ರಾಶಿಯವರ ಸ್ವಭಾವ ಮತ್ತು ಬದಲಾವಣೆಗಳು. ಈಗ ಯಾವುದೇ ತಡ ಮಾಡದೆ ಜುಲೈ 8, 9, 10, 11ರ ದಿನಾಂಕಗಳಲ್ಲಿ ಧನು ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಪ್ರಮುಖ ಬದಲಾವಣೆಗಳು ಮತ್ತು ಎಸ್ ಎಂಬ ವ್ಯಕ್ತಿಯಿಂದ ಉಂಟಾಗುವ ಆಶ್ಚರ್ಯಕರ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ. ಧನುರಾಶಿಯವರಿಗೆ ಒಂದು ವಿಶೇಷವಾದ ಸ್ವಭಾವವಿರುತ್ತದೆ. ನೀವು ಯಾರನ್ನಾದರೂ ನಂಬಿದರೆ ಅರ್ಧ ಮನಸ್ಸಿನಿಂದ ನಂಬುವುದಿಲ್ಲ, ಸಂಪೂರ್ಣವಾಗಿ ನಂಬುತ್ತೀರಿ. ನಿಮ್ಮ ಬಳಿ ಇರುವುದು ಸಣ್ಣದಾಗಿದ್ದರೂ ಇತರರೊಂದಿಗೆ ಹಂಚಿಕೊಳ್ಳುತ್ತೀರಿ. ನಿಮಗೆ ಕಷ್ಟವಿದ್ದರೂ ಎದುರಿಗಿರುವವರ ಕಷ್ಟವನ್ನು ನೋಡಿ ಸಹಾಯ ಮಾಡಲು ಮುಂದೆ ಹೋಗುತ್ತೀರಿ. ಆದರೆ ಇದೇ ಒಳ್ಳೆಯ ಗುಣ ಕೆಲವು ಬಾರಿ ನಿಮಗೆ ಮುಜುಗರ ಅಥವಾ ತೊಂದರೆಯನ್ನು ತರುತ್ತದೆ, ಏಕೆಂದರೆ ನಿಮ್ಮಂತೆಯೇ ಎಲ್ಲರ ಮನಸ್ಸು ಇರುತ್ತದೆ ಎಂದು ನೀವು ಭಾವಿಸುತ್ತೀರಿ. ನೀವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದರೆ ಅವರು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾರೆ ಎಂದು ಅಪೇಕ್ಷಿಸುತ್ತೀರಿ. ಆದರೆ ಎಲ್ಲರೂ ಒಂದೇ ಥರ ಇರುವುದಿಲ್ಲ. ಜುಲೈ 8, 9, 10, 11ರ ದಿನಾಂಕಗಳಲ್ಲಿ ಈ ಸ್ವಭಾವವೇ ಒಂದು ಪ್ರಮುಖ ಘಟನೆಗೆ ಕಾರಣವಾಗಬಹುದು. ಮುಖ್ಯವಾಗಿ ನಿಮಗೆ ತಿಳಿದಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ಹೊಸ ವಿಷಯವನ್ನು ತಿಳಿದುಕೊಳ್ಳುವ ಅವಕಾಶವಿದೆ. ಆ ವ್ಯಕ್ತಿಯ ಹೆಸರು ಅಥವಾ ಕರೆಯುವ ಹೆಸರಿನಲ್ಲಿ ಎಸ್ ಎಂಬ ಅಕ್ಷರಕ್ಕೆ ಸಂಬಂಧವಿರಬಹುದು. ಇಲ್ಲಿಯವರೆಗೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನೆಂದುಕೊಂಡಿದ್ದಾನೆ, ನಿಮ್ಮ ಬೆನ್ನ ಹಿಂದೆ ಏನು ಮಾತನಾಡುತ್ತಿದ್ದಾನೆ, ನಿಮಗಾಗಿ ಏನಾದರೂ ಪ್ರಯತ್ನಿಸುತ್ತಿದ್ದಾನಾ ಎಂಬ ವಿಷಯ ನಿಮಗೆ ಸ್ಪಷ್ಟವಾಗಿ ತಿಳಿದಿಲ್ಲದಿರಬಹುದು. ಆದರೆ ಈ 4 ದಿನಗಳಲ್ಲಿ ಒಂದು ಮಾತಿನ ಮೂಲಕ, ಒಂದು ಫೋನ್ ಕರೆಯ ಮೂಲಕ ಅಥವಾ ಮೂರನೇ ವ್ಯಕ್ತಿಯ ಮೂಲಕ ಒಂದು ವಿಷಯ ನಿಮ್ಮ ಕಿವಿಗೆ ಬೀಳುವ ಸೂಚನೆ ಕಾಣಿಸುತ್ತಿದೆ. ಇಲ್ಲಿ ನೀವು ಮಾಡಬೇಕಾಗಿರುವುದು ಒಂದೇ: ವಿಷಯ ತಿಳಿದ ತಕ್ಷಣ ಕೋಪಗೊಳ್ಳಬೇಡಿ, ಏಕೆಂದರೆ ಮೊದಲಿಗೆ ನಿಮಗೆ ನಕಾರಾತ್ಮಕವಾಗಿ ವಿರುದ್ಧವಾಗಿ ಅನಿಸಿದ ವಿಷಯವು ಕೊನೆಯಲ್ಲಿ ನಿಮಗೆ ಅನುಕೂಲಕರವಾಗಿ ಬದಲಾಗಬಹುದು. ಉದಾಹರಣೆಗೆ, ನೀವು ಒಂದು ಅವಕಾಶಕ್ಕಾಗಿ ಪ್ರಯತ್ನಿಸಿ ಅದು ಸಿಗದೆ ಹೋಗಿರಬಹುದು. ಅದಕ್ಕೆ ಯಾರೋ ಅಡ್ಡಿಪಡಿಸಿದ್ದಾರೆ ಎಂದು ನೀವು ಭಾವಿಸಿರಬಹುದು. ಆದರೆ ಈಗ ತಿಳಿಯುವ ನಿಜ ಸಂಗತಿ ಏನೆಂದರೆ, ಆ ಅವಕಾಶ ನಿಮಗೆ ಸಿಗದೆ ಹೋದದ್ದಕ್ಕಾಗಿಯೇ ಮತ್ತೊಂದು ಉತ್ತಮವಾದ ಮಾರ್ಗವು ಯೂಟ್ಯೂಬ್ ಅಥವಾ ಬೇರೆ ರೂಪದಲ್ಲಿ ತೆರೆದುಕೊಂಡಿರಬಹುದು. ಧನುರಾಶಿಯವರಿಗೆ ಮತ್ತೊಂದು ಪ್ರಮುಖ ಗುಣವೆಂದರೆ ಮನಸ್ಸಿನಲ್ಲಿ ಎಷ್ಟೇ ಸಂಕಟವಿದ್ದರೂ ಹೊರಗಡೆ ನಗುತ್ತಾ ಕಾಣಿಸಿಕೊಳ್ಳುತ್ತಾರೆ. ಕುಟುಂಬದ ಸದಸ್ಯರಿಗೂ ಎಲ್ಲಾ ವಿಷಯಗಳನ್ನೂ ಹೇಳುವುದಿಲ್ಲ. ನನ್ನ ಸಮಸ್ಯೆಯನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಒಂಟಿಯಾಗಿ ಹೋರಾಡುತ್ತಾರೆ. ಆದರೆ ಈ 4 ದಿನಗಳಲ್ಲಿ ಮಾತ್ರ ನಿಮಗೆ ನಂಬಿಕಸ್ಥರಾದ ವ್ಯಕ್ತಿಯೊಂದಿಗೆ ಒಂದು ಪ್ರಮುಖ ವಿಷಯವನ್ನು ಮಾತನಾಡಬೇಕಾಗಿ ಬರಬಹುದು. ಆ ಸಂಭಾಷಣೆಯ ನಂತರ ನಿಮ್ಮ ಮನಸ್ಸಿನಲ್ಲಿದ್ದ ಭಾರ ಸ್ವಲ್ಪ ಕಡಿಮೆಯಾಗುವ ಅವಕಾಶವಿದೆ. ಈ ಸಮಯದಲ್ಲಿ ಧನುರಾಶಿಯವರಿಗೆ ಕೆಲವು ವಿಷಯಗಳು ತುಂಬಾ ನಿಧಾನವಾಗಿ ನಡೆಯುತ್ತಿವೆ ಎಂದು ಅನಿಸಬಹುದು. ನೀವು ಪ್ರಯತ್ನಿಸುತ್ತಿದ್ದೀರಿ, ಆದರೆ ಫಲಿತಾಂಶ ತಡವಾಗಿ ಬರುತ್ತಿದೆ. ಹಣ ಬರಬೇಕಾಗಿದೆ, ಆದರೆ ವಿಳಂಬವಾಗುತ್ತಿದೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದೀರಿ, ಆದರೆ
ಯಾವುದೇ ಪ್ರತಿಕ್ರಿಯೆ ಬರುತ್ತಿಲ್ಲ. ವಿವಾಹದ ಪ್ರಯತ್ನಗಳು ನಡೆಯುತ್ತಿವೆ, ಆದರೆ ಕೊನೆಯ ಕ್ಷಣದಲ್ಲಿ ಯಾವುದೋ ಕಾರಣದಿಂದ ನಿಂತು ಹೋಗುತ್ತಿವೆ. ವ್ಯಾಪಾರದಲ್ಲಿ ಒಳ್ಳೆಯ ಮಾತು ಹೇಳಿದ ವ್ಯಕ್ತಿ ನಂತರ ಸ್ಪಂದಿಸುತ್ತಿಲ್ಲ. ಇಂತಹ ಪರಿಸ್ಥಿತಿಗಳು ನಿಮ್ಮಲ್ಲಿ ನಿರಾಶೆಯನ್ನು ಹೆಚ್ಚಿಸಿರಬಹುದು. ಆದರೆ ಜುಲೈ 8ರಿಂದ 11ರ ನಡುವೆ ಒಂದು ಸಣ್ಣ ಬದಲಾವಣೆ ಕಾಣಿಸಬಹುದು. ಸಂಪೂರ್ಣವಾಗಿ ಎಲ್ಲಾ ಸಮಸ್ಯೆಗಳು ಒಂದೇ ಬಾರಿಗೆ ಬಗೆಹರಿಯುತ್ತವೆ ಎಂದಲ್ಲ, ಆದರೆ ವಿಳಂಬ ಏಕೆ ಆಗುತ್ತಿದೆ ಎಂಬ ವಿಷಯ ಅರ್ಥವಾಗುವ ಅವಕಾಶವಿದೆ. ಕಾರಣ ತಿಳಿದ ನಂತರ ದಾರಿ ಕೂಡ ಕಾಣಿಸುತ್ತದೆ. ಕತ್ತಲೆ ಕೋಣೆಯಲ್ಲಿ ದೀಪ ಹಚ್ಚಿದಾಗ ಇಡೀ ಕೋಣೆ ಒಂದೇ ಬಾರಿಗೆ ಬದಲಾಗುವುದಿಲ್ಲ, ಆದರೆ ಯಾವ ಕಡೆ ನಡೆಯಬೇಕು ಎಂಬುದು ತಿಳಿಯುತ್ತದೆ. ಈ 4 ದಿನಗಳ ಪರಿಸ್ಥಿತಿಯೂ ಅಂತಹದ್ದೇ. ಇಲ್ಲಿಯೂ ಸಹಿ ಎಸ್ ಎಂಬ ವ್ಯಕ್ತಿಯ ಪ್ರಭಾವ ಕಾಣಿಸಬಹುದು. ನೀವು ಕಾಯುತ್ತಿದ್ದ ಮಾಹಿತಿ ಆ ವ್ಯಕ್ತಿಯ ಮೂಲಕ ಬರಬಹುದು. ಉದ್ಯೋಗದಲ್ಲಿ ಖಾಲಿ ಹುದ್ದೆ ಇದೆ ಎಂದು ಹೇಳಬಹುದು. ನಿಮಗೆ ಬರಬೇಕಾದ ಹಣದ ಬಗ್ಗೆ ಮಾಹಿತಿ ನೀಡಬಹುದು. ಒಬ್ಬ ಅಧಿಕಾರಿಯನ್ನು ಅಥವಾ ಅಗತ್ಯವಿರುವ ವ್ಯಕ್ತಿಯನ್ನು ಪರಿಚಯಿಸಬಹುದು, ಅಥವಾ ನೀವು ಮಾಡುತ್ತಿರುವ ತಪ್ಪನ್ನು ನೇರವಾಗಿ ಹೇಳಬಹುದು. ಮೊದಲಿಗೆ ಆ ಮಾತು ನಿಮಗೆ ಇಷ್ಟವಾಗದಿದ್ದರೂ ನಂತರ ಯೋಚಿಸಿದರೆ ಅದರಲ್ಲಿ ಸತ್ಯವಿದೆ ಎಂದು ಅರ್ಥವಾಗಬಹುದು. ಮುಖ್ಯವಾಗಿ ಜುಲೈ 8ರಂದು ಬರುವ ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿ. ಫೋನ್ಗೆ ಬಂದ ಸಂದೇಶವನ್ನು ನೋಡಿ ನಿರ್ಲಕ್ಷಿಸಬೇಡಿ. ಅಪರಿಚಿತ ನಂಬರ್ನಿಂದ ಬಂದ ಕರೆ ಎಂದು ಸಂಪೂರ್ಣವಾಗಿ ಪಕ್ಕಕ್ಕಿಡಬೇಡಿ. ಆದರೆ ವಂಚನೆಯ ಕರೆಗಳ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಜುಲೈ 9ರಂದು ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಅನುಭವವಿರುವ ವ್ಯಕ್ತಿ ಹೇಳುವ ಮಾತು ಉಪಯೋಗಕ್ಕೆ ಬರಬಹುದು. ಜುಲೈ 10ರಂದು ಸಂಬಂಧಗಳ ವಿಷಯದಲ್ಲಿ ಒಂದು ಸತ್ಯ ತಿಳಿಯುವ ಅವಕಾಶವಿರುತ್ತದೆ. ಜುಲೈ 11ರಂದು ಜವಾಬ್ದಾರಿ ಹೆಚ್ಚಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಅಗತ್ಯವಿರುವ ಸ್ಪಷ್ಟತೆ ಸಿಗುತ್ತದೆ. ನೀವು ಬಹಳ ದಿನಗಳಿಂದ ಒಂದು ಕೆಲಸವನ್ನು ಮಾಡಬೇಕೆಂದುಕೊಂಡು ಮುಂದೂಡುತ್ತಾ ಬಂದಿದ್ದರೆ ಈ ಸಮಯದಲ್ಲಿ ಅದನ್ನು ಸಣ್ಣ ಮಟ್ಟದಲ್ಲಾದರೂ ಪ್ರಾರಂಭಿಸುವುದು ಒಳ್ಳೆಯದು, ಏಕೆಂದರೆ ನಿಮಗೆ ಈಗ ದೊಡ್ಡ ಹೆಜ್ಜೆಗಿಂತ ಮೊದಲ ಹೆಜ್ಜೆ ಮುಖ್ಯವಾಗಿದೆ. ಯಾರೋ ಬಂದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾರೆ ಎಂದು ಕಾಯದೆ ನಿಮಗೆ ಸಿಕ್ಕ ಸಹಾಯವನ್ನು ಬಳಸಿಕೊಂಡು ಮುನ್ನಡೆಯಬೇಕು. ಕುಟುಂಬದ ವಿಷಯದಲ್ಲಿ ಧನುರಾಶಿಯವರಿಗೆ ಈ 4 ದಿನಗಳಲ್ಲಿ ಒಂದು ಪ್ರಮುಖ ಪರೀಕ್ಷೆ ಮಾತುಗಳ ರೂಪದಲ್ಲಿ ಬರಬಹುದು. ನೀವು ಸಾಮಾನ್ಯವಾಗಿ ಹೇಳಿದ ಮಾತನ್ನು ಮನೆಯಲ್ಲಿ ಯಾರಾದರೂ ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಅವಕಾಶವಿದೆ. ಮುಖ್ಯವಾಗಿ ಹಣ, ಆಸ್ತಿ, ಕುಟುಂಬದ ಜವಾಬ್ದಾರಿಗಳು ಅಥವಾ ಹಿಂದೆ ನಡೆದ ಘಟನೆಯ ಬಗ್ಗೆ ಮಾತನಾಡುವಾಗ ಪ್ರಶಾಂತವಾಗಿ ಮಾತನಾಡಬೇಕು. ನಿಮ್ಮ ಕುಟುಂಬದಲ್ಲಿ ಕೆಲವು ಕಾಲದಿಂದ ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಇಲ್ಲದಿರಬಹುದು. ಯಾರು ಜವಾಬ್ದಾರಿ ತೆಗೆದುಕೊಳ್ಳಬೇಕು, ಯಾರು ಹಣ ನೀಡಬೇಕು, ಒಂದು ಕೆಲಸವನ್ನು ಯಾವಾಗ ಮಾಡಬೇಕು ಎಂಬ ವಿಷಯದಲ್ಲಿ ಮಾತುಕತೆಗಳು ನಡೆಯುತ್ತಿರಬಹುದು. ಈಗ ಆ ವಿಷಯ ಮತ್ತೆ ಮುನ್ನೆಲೆಗೆ ಬರಬಹುದು. ಈ ಬಾರಿ ಕೋಪದಿಂದ ಮಾತನಾಡಿದರೆ ಸಮಸ್ಯೆ ಹೆಚ್ಚಾಗುತ್ತದೆ, ಆದರೆ ಒಬ್ಬೊಬ್ಬರ ಮಾತನ್ನು ಕೇಳಿ ನಿರ್ಧಾರ ತೆಗೆದುಕೊಂಡರೆ ಪರಿಹಾರ ಸಿಗುತ್ತದೆ. ಮನೆಯ ವಿಷಯಗಳಲ್ಲಿ ಹೊರಗಿನವರ ಮಾತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಡಿ. ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಮೂರನೇ ವ್ಯಕ್ತಿ ಏನಾದರೂ ಹೇಳಿದರೆ ತಕ್ಷಣ ನಂಬಬೇಡಿ. ಮೊದಲು ಸಂಬಂಧಪಟ್ಟ ವ್ಯಕ್ತಿಯೊಂದಿಗೆ ಮಾತನಾಡಿ, ಏಕೆಂದರೆ ಈ ಸಮಯದಲ್ಲಿ ಅರ್ಧ ಸತ್ಯವು ನಿಮಗೆ ಪೂರ್ಣ ಸತ್ಯದಂತೆ ಕೇಳಿಸುವ ಅವಕಾಶವಿದೆ. ಎಸ್ ಎಂಬ ವ್ಯಕ್ತಿ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ವಿಷಯವನ್ನು ನಿಮಗೆ ಹೇಳಬಹುದು. ಅದು ಒಬ್ಬ ಸಂಬಂಧಿಕರ ಬಗ್ಗೆ ಇರಬಹುದು, ಹಣದ ವಿಷಯ ಇರಬಹುದು, ಅಥವಾ ಹಿಂದೆ ನಡೆದ ಘಟನೆಯ ಬಗ್ಗೆ ಇರಬಹುದು. ನೀವು ಆ ವಿಷಯವನ್ನು ಕೇಳಿದಾಗ ಇದು ನನಗೆ ಇಷ್ಟು ದಿನ ಏಕೆ ಹೇಳಲಿಲ್ಲ ಎಂದು ಆಶ್ಚರ್ಯಪಡಬಹುದು. ಆದರೆ ಅಲ್ಲೇ ಜಗಳವನ್ನು ಆರಂಭಿಸದೆ ಸಂಪೂರ್ಣ ವಿಷಯವನ್ನು ತಿಳಿದುಕೊಳ್ಳಿ. ವಿವಾಹಿತರಾದ ಧನುರಾಶಿಯವರು ಜೀವನ ಸಂಗಾತಿಯೊಂದಿಗೆ ಮಾತನಾಡುವಾಗ ಹಳೆಯ ವಿಷಯಗಳನ್ನು ಪದೇ ಪದೇ ಎತ್ತಬೇಡಿ. ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿಗೆ ಬೇಕಾಗಿರುವುದು ದೊಡ್ಡ ಉಡುಗೊರೆಯಲ್ಲ, ತನ್ನ ಮಾತನ್ನು ಕೇಳುವ ಮನುಷ್ಯ ಬೇಕಾಗಿದ್ದಾನೆ. ಸ್ವಲ್ಪ ಸಮಯ ಕುಳಿತು ಮಾತನಾಡುವುದರಿಂದ ದೊಡ್ಡ ಅಪಾರ್ಥಗಳು ದೂರಾಗಬಹುದು. ಪೋಷಕರಿಂದ ದೂರವಿರುವವರು ಒಂದು ಬಾರಿ ಫೋನ್ ಮಾಡಿ ಮಾತನಾಡಿ. ಅವರ ಮಾತುಗಳಲ್ಲಿ ನಿಮಗೆ ಅಗತ್ಯವಿರುವ ಧೈರ್ಯ ಸಿಗಬಹುದು. ಮನೆಯಲ್ಲಿ ಹಿರಿಯರು ಯಾವುದಾದರೂ ಸಣ್ಣ ಸಲಹೆ ನೀಡಿದರೆ ನಿಮಗೆ ಅರ್ಥವಾಗುವುದಿಲ್ಲ ಎಂದು ತಕ್ಷಣ ತಳ್ಳಿಹಾಕಬೇಡಿ. ಅನುಭವದಿಂದ ಹೇಳುವ ಒಂದು ಸಣ್ಣ ಮಾತು ನಿಮ್ಮ ನಿರ್ಧಾರವನ್ನು ಬದಲಾಯಿಸಬಹುದು. ಈ 4 ದಿನಗಳಲ್ಲಿ ಧನುರಾಶಿಯವರಿಗೆ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಎಸ್ ಎಂಬ ಅಕ್ಷರದಿಂದ ಸಂಬಂಧವಿರುವ ವ್ಯಕ್ತಿಯ ಪ್ರಭಾವ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ನಿಮಗೆ ತಿಳಿದಿರುವ ಎಸ್ ಎಂಬ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅನುಮಾನಿಸಬೇಕಾದ ಅಗತ್ಯವಿಲ್ಲ. ಈ ಸೂಚನೆಯು ಒಬ್ಬ ವ್ಯಕ್ತಿಯ ಮೂಲಕ ಬರುವ ಮಾಹಿತಿ, ಸಹಾಯ, ಪರಿಚಯ ಅಥವಾ ಭೂತಕಾಲಕ್ಕೆ ಸಂಬಂಧಿಸಿದ ಸತ್ಯದ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಕೆಲವು ಧನುರಾಶಿಯವರಿಗೆ ಈ ವ್ಯಕ್ತಿ ಹಳೆಯ ಸ್ನೇಹಿತನಾಗಿರಬಹುದು. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿ ಹಠಾತ್ತನೆ ಫೋನ್ ಮಾಡಬಹುದು. ಮೊದಲು ಸಾಮಾನ್ಯವಾಗಿ ಮಾತನಾಡಿ ನಂತರ ನಿಮಗೆ ಅಗತ್ಯವಿರುವ ಒಂದು ಮಾಹಿತಿಯನ್ನು ಹೇಳಬಹುದು.
ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಒಂದು ಅವಕಾಶದ ಬಗ್ಗೆ ಅವನಿಗೆ ತಿಳಿದಿರಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ವ್ಯಕ್ತಿ ಒಂದು ಖಾಲಿ ಹುದ್ದೆಯ ಬಗ್ಗೆ ತಿಳಿಸಬಹುದು. ಇಲ್ಲಿ ಪ್ರಯತ್ನಿಸು ಎಂದು ಒಂದು ವಿಳಾಸ ಅಥವಾ ಮಾಹಿತಿ ನೀಡಬಹುದು. ನೀವು ಮೊದಲು ದೊಡ್ಡದಾಗಿ ಪಟ್ಟಿಸಿಕೊಳ್ಳದಿದ್ದರೂ ನಂತರ ಅದೇ ಉಪಯೋಗಕ್ಕೆ ಬರುವ ಅವಕಾಶವಿರುತ್ತದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಒಳ್ಳೆಯ ಉದ್ದೇಶದಿಂದ ಬರುವ ಸೂಚನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ವ್ಯಾಪಾರ ಮಾಡುತ್ತಿರುವವರಿಗೆ ಎಸ್ ಎಂಬ ವ್ಯಕ್ತಿ ಒಬ್ಬ ಹೊಸ ಗ್ರಾಹಕರನ್ನು ಪರಿಚಯಿಸಬಹುದು ಅಥವಾ ಹಿಂದೆ ನಿಂತು ಹೋಗಿದ್ದ ವ್ಯಾಪಾರ ಸಂಬಂಧ ಮತ್ತೆ ಮೊದಲಾಗುವಂತೆ ಮಾಡಬಹುದು. ಆದರೆ ಇಲ್ಲಿ ಜಾಗರೂಕತೆ ಅಗತ್ಯ. ಪರಿಚಯಿಸಿದ ವ್ಯಕ್ತಿ ಒಳ್ಳೆಯವನೇ ಆಗಿದ್ದರೂ ವ್ಯಾಪಾರದ ಒಪ್ಪಂದವನ್ನು ದಾಖಲೆಗಳಿಲ್ಲದೆ ಮಾಡಬೇಡಿ. ಸ್ನೇಹ ಬೇರೆ, ಲೆಕ್ಕಾಚಾರ ಬೇರೆ. ಪ್ರೇಮದಲ್ಲಿ ಇರುವವರಿಗೆ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿರಬಹುದು. ನಿಮ್ಮ ಸಂಗಾತಿಯ ಬಗ್ಗೆ ಒಂದು ಮಾಹಿತಿ ಬರಬಹುದು. ಅದು ನಿಜವೋ ಅಲ್ಲವೋ ಎಂದು ತಿಳಿದುಕೊಳ್ಳದೆ ಜಗಳ ಮಾಡಬೇಡಿ. ಕೆಲವರಿಗೆ ಹಳೆಯ ಪ್ರೇಮ ಸಂಬಂಧದಿಂದ ಸಂದೇಶ ಬರಬಹುದು. ಒಂದು ಬಾರಿ ಮಾತನಾಡಬೇಕು ಎಂಬ ಮಾತು ಕೇಳಿಬರಬಹುದು. ಅಂತಹ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗದೆ ಹಿಂದೆ ಏಕೆ ದೂರವಾಗಿದ್ದೀರಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಮಾತನಾಡಬೇಕು. ಮತ್ತೆ ಕೆಲವರಿಗೆ ಇಎಸ್ ಎಂಬ ವ್ಯಕ್ತಿ ನಿಮಗೆ ನೇರವಾಗಿ ಸಹಾಯ ಮಾಡದಿದ್ದರೂ ನಿಮ್ಮ ಬಗ್ಗೆ ಒಳ್ಳೆಯ ಮಾತು ಹೇಳುವ ಮೂಲಕ ಸಹಾಯ ಮಾಡಬಹುದು. ನಿಮಗೆ ತಿಳಿಯದಂತೆ ಒಂದು ಉದ್ಯೋಗಕ್ಕೆ ನಿಮ್ಮ ಹೆಸರನ್ನು ಸೂಚಿಸಿರಬಹುದು. ವ್ಯಾಪಾರಕ್ಕೆ ನಿಮ್ಮ ಹೆಸರನ್ನು ರೆಫರ್ ಮಾಡಿರಬಹುದು. ವಿವಾಹದ ಸಂಬಂಧದಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಒಳ್ಳೆಯ ಮಾತು ಹೇಳಿರಬಹುದು. ಈ ವಿಷಯ ನಂತರ ನಿಮಗೆ ತಿಳಿದಾಗ ನಿಜವಾಗಿಯೂ ಆಶ್ಚರ್ಯವಾಗಬಹುದು. ಆದರೆ ಇನ್ನೊಂದೆಡೆ ಜಾಗ್ರತೆಯೂ ಇದೆ. ನಿಮ್ಮ ವೈಯಕ್ತಿಕ ವಿಷಯಗಳು, ಹಣದ ಸಮಸ್ಯೆಗಳು ಮತ್ತು ಕುಟುಂಬದ ರಹಸ್ಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಒಬ್ಬ ವ್ಯಕ್ತಿ ಚೆನ್ನಾಗಿ ಮಾತನಾಡುತ್ತಿದ್ದಾನೆಂದ ತಕ್ಷಣ ಜೀವನದ ಪ್ರತಿ ವಿಷಯವನ್ನು ಹೇಳಬೇಕಾದ ಅಗತ್ಯವಿಲ್ಲ. ನಿಮಗೆ ಸಹಾಯ ಮಾಡುವ ವ್ಯಕ್ತಿಯನ್ನು ಗೌರವಿಸಿ, ಆದರೆ ನಿಮ್ಮ ನಿರ್ಧಾರದ ಹಕ್ಕನ್ನು ಸಂಪೂರ್ಣವಾಗಿ ಇತರರ ಕೈಗೆ ಕೊಡಬೇಡಿ. ಉದ್ಯೋಗ ಮಾಡುತ್ತಿರುವ ಧನು ರಾಶಿಯವರಿಗೆ ಈ ಸಮಯದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗುವ ಅವಕಾಶವಿದೆ. ಒಂದು ಕೆಲಸ ಮುಗಿದ ತಕ್ಷಣ ಮತ್ತೊಂದು ಕೆಲಸ ಬರಬಹುದು. ನನಗೆ ಏಕೆ ಇಷ್ಟೊಂದು ಕೆಲಸಗಳನ್ನು ನೀಡುತ್ತಿದ್ದಾರೆ ಎಂಬ ಭಾವನೆ ಮೂಡಬಹುದು. ಆದರೆ ಈ ಸಮಯದಲ್ಲಿ ನೀವು ಮಾಡುತ್ತಿರುವ ಕೆಲಸ ಯಾರೋ ಒಬ್ಬ ಪ್ರಮುಖ ವ್ಯಕ್ತಿಯ ದೃಷ್ಟಿಗೆ ಬೀಳುವ ಅವಕಾಶವಿದೆ. ನೀವು ಬಹಳ ದಿನಗಳಿಂದ ಬಡ್ತಿ, ಸಂಬಳದ ಏರಿಕೆ ಅಥವಾ ವಿಭಾಗದ ಬದಲಾವಣೆಗಾಗಿ ಕಾಯುತ್ತಿದ್ದರೆ, ತಕ್ಷಣವೇ ಫಲಿತಾಂಶ ಬರದಿದ್ದರೂ ನಿಮ್ಮ ಕೆಲಸದ ಬಗ್ಗೆ ಚರ್ಚೆ ನಡೆಯುವ ಸೂಚನೆ ಇದೆ. ಕಾರ್ಯಾಲಯದಲ್ಲಿ ನಿಮಗೆ ವಿರುದ್ಧವಾಗಿ ಮಾತನಾಡುವ ವ್ಯಕ್ತಿ ಇದ್ದಾನೆ ಎಂದು ಅನಿಸಿದರೆ ಅವನೊಂದಿಗೆ ನೇರವಾಗಿ ಜಗಳಕ್ಕೆ ಇಳಿಯಬೇಡಿ. ನಿಮ್ಮ ಕೆಲಸವೇ ನಿಮಗೆ ಪ್ರಬಲವಾದ ಉತ್ತರವಾಗಬೇಕು. ಜುಲೈ 8ರಂದು ಕಾರ್ಯಾಲಯದ ದಾಖಲೆಗಳು, ಲೆಕ್ಕಪತ್ರಗಳು ಮತ್ತು ಸಂದೇಶಗಳನ್ನು ಜಾಗರೂಕರಾಗಿ ನೋಡಬೇಕು. ಸಣ್ಣ ತಪ್ಪನ್ನು ದೊಡ್ಡ ವಿಷಯವಾಗಿ ತೋರಿಸುವ ಅವಕಾಶವಿರುತ್ತದೆ. ಜುಲೈ 9ರಂದು ಒಬ್ಬ ಹಿರಿಯ ಅಧಿಕಾರಿ ಅಥವಾ ಅನುಭವಸ್ಥರಿಂದ ಸಹಾಯ ಅಥವಾ ಸೂಚನೆ ಬರಬಹುದು. ಜುಲೈ 10ರಂದು ಸಹೋದ್ಯೋಗಿಗಳೊಂದಿಗೆ ವೈಯಕ್ತಿಕ ವಿಷಯಗಳನ್ನು ಹೆಚ್ಚಾಗಿ ಹಂಚಿಕೊಳ್ಳಬೇಡಿ. ಜುಲೈ 11ರಂದು ಬರುವ ವಾರಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಕೆಲಸ ನಿಮ್ಮ ಕೈಗೆ ಬರಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಹಳೆಯ ಪರಿಚಯಸ್ಥರನ್ನು ನೆನಪಿಸಿಕೊಳ್ಳಬೇಕು. ಹಿಂದೆ ಒಟ್ಟಿಗೆ ಕೆಲಸ ಮಾಡಿದ ವ್ಯಕ್ತಿ, ಜೊತೆಯಲ್ಲಿ ಓದಿದ ಸ್ನೇಹಿತ ಅಥವಾ ಸಂಬಂಧಿಕರ ಮೂಲಕ ಮಾಹಿತಿ ಬರಬಹುದು. ಇಲ್ಲೂ ಕೂಡ ಎಸ್ ಅಕ್ಷರದ ಸಂಬಂಧವಿರುವ ವ್ಯಕ್ತಿಯ ಪಾತ್ರವಿರುವ ಅವಕಾಶವಿದೆ. ಅವನು ಹೇಳುವ ಅವಕಾಶ ಮೊದಲು ಸಣ್ಣದಾಗಿ ಕಂಡರೂ ಅದು ನಂತರ ದೊಡ್ಡ ಮಾರ್ಗಕ್ಕೆ ಮೊದಲ ಮೆಟ್ಟಿಲಾಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಕೆಲಸ ಬಂದಾಗ ಲಾಭ ಎಷ್ಟು ಎಂದು ಮಾತ್ರ ನೋಡಬೇಡಿ. ಹಣ ಯಾವಾಗ ಬರುತ್ತದೆ, ಸರಕನ್ನು ಯಾವಾಗ ನೀಡಬೇಕು, ಎದುರಿನವರ ನಂಬಿಕಸ್ತಿಕೆ ಹೇಗಿದೆ ಎಂಬ ವಿಷಯಗಳನ್ನು ತಿಳಿದುಕೊಳ್ಳಿ. ದೊಡ್ಡ ಮೊತ್ತ ಬರಬೇಕಾದ ಕೆಲಸವಾಗಿದ್ದರೆ ಮುಂಚಿತವಾಗಿಯೇ ಸ್ಪಷ್ಟವಾದ ಒಪ್ಪಂದವನ್ನು ಮಾಡಿಕೊಳ್ಳಬೇಕು. ನೀವು ಸ್ವಯಂ ಉದ್ಯೋಗ ಮಾಡುತ್ತಿದ್ದರೆ ಈ ಸಮಯದಲ್ಲಿ ಹಳೆಯ ಗ್ರಾಹಕರು ಮತ್ತೆ ಬರಬಹುದು. ಹಿಂದೆ ನೀವು ಪ್ರಾಮಾಣಿಕವಾಗಿ ಮಾಡಿದ ಕೆಲಸ ಈಗ ನಿಮಗೆ ಮತ್ತೊಂದು ಅವಕಾಶವನ್ನು ತಂದುಕೊಡಬಹುದು. ಅದಕ್ಕಾಗಿಯೇ ಸಣ್ಣ ಕೆಲಸವನ್ನು ನಿರ್ಲಕ್ಷಿಸದೆ ಗುಣಮಟ್ಟದಿಂದ ಮಾಡಿ. ಧನು ರಾಶಿಯವರಿಗೆ ಈ ಸಮಯದಲ್ಲಿ ಒಂದು ವಿಷಯ ಬಹಳ ಮುಖ್ಯ. ನಿಮ್ಮ ಪ್ರತಿಭೆಯನ್ನು ನೀವೇ ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ. ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಭರವಸೆಗಳನ್ನೂ ನೀಡಬೇಡಿ. ಮಾಡಬಹುದಾದ ಕೆಲಸವನ್ನು ಮಾತ್ರ ಒಪ್ಪಿಕೊಳ್ಳಿ. ಒಪ್ಪಿಕೊಂಡ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ. ನಿಮಗೆ ಬರುವ ಒಂದು ಪರಿಚಯ, ಒಂದು ಫೋನ್ ಕರೆ ಅಥವಾ ಎಸ್ ಎಂಬ ವ್ಯಕ್ತಿ ಹೇಳುವ ಸಣ್ಣ ಮಾಹಿತಿ ಹೊಸ ದಾರಿಯನ್ನು ತೋರಿಸಬಹುದು. ಆದರೆ ಆ ದಾರಿಯಲ್ಲಿ ನಡೆದು ಫಲಿತಾಂಶ ಸಾಧಿಸಬೇಕಾಗಿರುವುದು ಮಾತ್ರ ನಿಮ್ಮ ಪ್ರಯತ್ನದಿಂದಲೇ. ಧನು ರಾಶಿಯವರಿಗೆ ಜುಲೈ 8, 9, 10, 11ರ ದಿನಾಂಕಗಳಲ್ಲಿ ಹಣದ ವಿಷಯದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕಾದ ಪರಿಸ್ಥಿತಿ ಇರುತ್ತದೆ. ಕೈಗೆ ಹಣ ಬರುವುದು ಒಂದು ವಿಷಯವಾದರೆ ಬಂದ ಹಣವನ್ನು ಉಳಿಸಿಕೊಳ್ಳುವುದು ಮತ್ತೊಂದು ವಿಷಯ.
ಈ ಸಮಯದಲ್ಲಿ ಕೆಲವರಿಗೆ ಹಿಂದೆ ಮಾಡಿದ ಕೆಲಸಕ್ಕೆ ಬರಬೇಕಾಗಿದ್ದ ಬಾಕಿ ಹಣದ ಬಗ್ಗೆ ಮಾಹಿತಿ ಬರಬಹುದು. ಇನ್ನು ಕೆಲವರಿಗೆ ನೀಡಿದ ಸಾಲದಲ್ಲಿ ಸ್ವಲ್ಪ ಮೊತ್ತ ಮರಳಿ ಬರುವ ಅವಕಾಶವಿರುತ್ತದೆ. ಆದರೆ ಹಣ ಬರುತ್ತದೆ ಎಂದು ಮುಂಚಿತವಾಗಿಯೇ ಖರ್ಚುಗಳನ್ನು ಬೆಳೆಸಿಕೊಳ್ಳುವುದು ಮಾತ್ರ ಒಳ್ಳೆಯದಲ್ಲ. ಕೈಗೆ ಬಂದ ನಂತರವೇ ಅದಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಮಾಡಿಕೊಳ್ಳಬೇಕು. ಕುಟುಂಬದ ಅಗತ್ಯಗಳಿಗಾಗಿ ಈ ಸಮಯದಲ್ಲಿ ಸ್ವಲ್ಪ ಖರ್ಚು ಬರಬಹುದು. ಮನೆಗೆ ಸಂಬಂಧಿಸಿದ ವಸ್ತು, ಮಕ್ಕಳ ಅಗತ್ಯತೆ, ವಾಹನ ರಿಪೇರಿ ಅಥವಾ ಹಿರಿಯರ ಅಗತ್ಯಕ್ಕಾಗಿ ಹಣ ವ್ಯಯವಾಗಬಹುದು. ಅಗತ್ಯವಿರುವ ಖರ್ಚು ಆಗಿದ್ದರೆ ಬೇಸರಪಡಬೇಕಾದ ಕೆಲಸವಿಲ್ಲ. ಆದರೆ ಇತರರನ್ನು ನೋಡಿ ಖರೀದಿ ಮಾಡುವುದು, ಅನಗತ್ಯ ವಸ್ತುವನ್ನು ಸಾಲ ಮಾಡಿ ತೆಗೆದುಕೊಳ್ಳುವುದನ್ನು ಮಾತ್ರ ತಡೆಯಬೇಕು. ಯಾರಾದರೂ 20 ದಿನದಲ್ಲಿ ಹಣ ಹೂಡಿಕೆ ಮಾಡಿ ತಕ್ಷಣವೇ ದುಪ್ಪಟ್ಟಾಗುತ್ತದೆ ಎಂದು ಹೇಳಿದರೆ ಜಾಗರೂಕರಾಗಿರಬೇಕು. ಪರಿಚಯವಿರುವ ವ್ಯಕ್ತಿ ಹೇಳಿದರು, ಸಂಬಂಧಿಕರು ಹೇಳಿದರು, ಸ್ನೇಹಿತರು ಹೇಳಿದರು, ಪೂರ್ಣ ವಿವರಗಳನ್ನು ತಿಳಿದುಕೊಳ್ಳದೆ ಹಣವನ್ನು ಹೂಡಬೇಡಿ. ಮುಖ್ಯವಾಗಿ ಫೋನ್ ಮೂಲಕ ಬರುವ ಆಕರ್ಷಕ ಮಾತುಗಳಿಗೆ ಮರುಳಾಗಬೇಡಿ. ಈ 4 ದಿನಗಳಲ್ಲಿ ಸಂಪಾದಿಸುವುದು ಎಷ್ಟು ಮುಖ್ಯವೋ, ಸಂಪಾದಿಸಿದ್ದನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಆರೋಗ್ಯದ ವಿಷಯಕ್ಕೆ ಬಂದರೆ, ಧನು ರಾಶಿಯವರಿಗೆ ಈ ಸಮಯದಲ್ಲಿ ದೈಹಿಕ ಆಯಾಸಕ್ಕಿಂತ ಮಾನಸಿಕ ಆಯಾಸ ಹೆಚ್ಚಾಗಿ ಅನಿಸಬಹುದು. ಒಂದೇ ವಿಷಯದ ಬಗ್ಗೆ ಪದೇ ಪದೇ ಯೋಚಿಸುವುದು, ಇನ್ನೂ ನಡೆಯದ ವಿಷಯವನ್ನು ಮುಂಚಿತವಾಗಿಯೇ ಊಹಿಸಿ ಭಯಪಡುವುದು, ರಾತ್ರಿ ಮಲಗಿದ ನಂತರವೂ ಸಮಸ್ಯೆಗಳ ಬಗ್ಗೆ ಯೋಚಿಸುವುದರಿಂದ ನಿದ್ರೆ ಸರಿಯಾಗಿ ಬರದೇ ಇರಬಹುದು. ನಿಮಗೊಂದು ಅಭ್ಯಾಸವಿರಬಹುದು. ಹಗಲಿನಲ್ಲಿ ಎಲ್ಲರ ಮುಂದೆ ಧೈರ್ಯವಾಗಿ ಇರುತ್ತೀರಿ, ಆದರೆ ರಾತ್ರಿ ಒಂಟಿಯಾಗಿದ್ದಾಗ ಎಲ್ಲಾ ಸಮಸ್ಯೆಗಳನ್ನು ಒಂದೇ ಬಾರಿಗೆ ನೆನಪಿಸಿಕೊಳ್ಳುತ್ತೀರಿ. ಹಣದ ಬಗ್ಗೆ ಒಂದು ಯೋಚನೆ, ಕುಟುಂಬದ ಬಗ್ಗೆ ಮತ್ತೊಂದು ಯೋಚನೆ, ಉದ್ಯೋಗದ ಬಗ್ಗೆ ಇನ್ನೊಂದು ಭಯ, ಹೀಗೆ ಮನಸ್ಸಿಗೆ ವಿಶ್ರಾಂತಿ ಇಲ್ಲದಂತೆ ಮಾಡಿಕೊಳ್ಳುತ್ತೀರಿ. ಈ 4 ದಿನಗಳಲ್ಲಿ ಈ ಅಭ್ಯಾಸವನ್ನು ಕಡಿಮೆ ಮಾಡುವುದು ಅಗತ್ಯ. ಭೋಜನವನ್ನು ಸರಿಯಾದ ಸಮಯಕ್ಕೆ ಮಾಡಬೇಕು. ಕೆಲಸವಿದೆ ಎಂದು ಬೆಳಗಿನ ಊಟ ಬಿಡುವುದು, ಮಧ್ಯಾಹ್ನ ತಡವಾಗಿ ತಿನ್ನುವುದು, ರಾತ್ರಿ ಹೆಚ್ಚಾಗಿ ತಿನ್ನುವುದರಿಂದ ದೇಹಕ್ಕೆ ಅಸ್ವಸ್ಥತೆ ಉಂಟಾಗಬಹುದು. ನೀರನ್ನು ಸಾಕಷ್ಟು ಕುಡಿಯಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಬೆಳಿಗ್ಗೆ ಸ್ವಲ್ಪ ಸಮಯ ನಡೆಯುವುದು ಒಳ್ಳೆಯದು. ಫೋನ್ನಲ್ಲಿ ಬರುವ ಪ್ರತಿ ವಿಷಯವನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಮುಖ್ಯವಾಗಿ ರಾತ್ರಿ ನಿದ್ರಿಸುವ ಮುನ್ನ ಆತಂಕ ಉಂಟುಮಾಡುವ ಸುದ್ದಿಗಳು ಅಥವಾ ವಾದಗಳನ್ನು ನೋಡದೇ ಇರುವುದು ಒಳ್ಳೆಯದು. ಒಂದು ಸಂದೇಶವನ್ನು ನೋಡಿ ತಕ್ಷಣ ಮನಸ್ಸು ಹಾಳು ಮಾಡಿಕೊಳ್ಳುವುದಕ್ಕಿಂತ ಬೆಳಿಗ್ಗೆ ಪ್ರಶಾಂತವಾಗಿ ನೋಡಿ ಪ್ರತಿಕ್ರಿಯಿಸುವುದು ಒಳ್ಳೆಯದು. ಎಂಬ ವ್ಯಕ್ತಿಯಿಂದ ಬರುವ ಒಂದು ಮಾಹಿತಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಕಲಕಬಹುದು. ಅದು ಕಡ್ಡಾಯವಾಗಿ ಕೆಟ್ಟ ಮಾಹಿತಿಯಾಗಿರಬೇಕಾದ ಅಗತ್ಯವಿಲ್ಲ. ನೀವು ಊಹಿಸದ ವಿಷಯವಾಗಿರುವುದರಿಂದ ಮೊದಲಿಗೆ ಆಶ್ಚರ್ಯ ಉಂಟಾಗಬಹುದು. ಅಂತಹ ಸಂದರ್ಭದಲ್ಲಿ ತಕ್ಷಣ ಭಯಪಡದೆ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಬೇಕು. ದೇಹದಲ್ಲಿ ಯಾವುದಾದರೂ ಸಮಸ್ಯೆ ಮುಂದುವರಿಯುತ್ತಿದ್ದರೆ ನಿರ್ಲಕ್ಷಿಸಬೇಡಿ. ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಬೇಕು. ಪ್ರಾರ್ಥನೆ ಮನಸ್ಸಿಗೆ ಧೈರ್ಯ ನೀಡುತ್ತದೆ, ಆದರೆ ಅಗತ್ಯವಿರುವ ವೈದ್ಯಕೀಯ ಸಲಹೆಯನ್ನು ಮುಂದೂಡಲು ಕಾರಣವಾಗಬಾರದು. ಕೋಪ ಬಂದಾಗ ತಕ್ಷಣ ಉತ್ತರ ನೀಡದೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು. ನೀವು ಕೋಪದಲ್ಲಿ ಹೇಳಿದ ಮಾತು ನಂತರ ನಿಮಗೆ ಬೇಸರ ತರಿಸಬಹುದು. ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಎಚ್ಚರವಿರಲಿ. ಧನುರಾಶಿಗೆ ಗುರು ಭಗವಾನನ ಅನುಗ್ರಹ ಬಹಳ ಮುಖ್ಯವಾದುದು. ಆದ್ದರಿಂದ ಜುಲೈ 9ರ ಗುರುವಾರದಂದು ಅವಕಾಶವಿರುವವರು ಶ್ರೀ ಮಹಾವಿಷ್ಣು ದೇವಸ್ಥಾನ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ದೂರದಲ್ಲಿರುವ ದೊಡ್ಡ ಕ್ಷೇತ್ರಕ್ಕೆ ಹೋಗಬೇಕೆಂಬ ನಿಯಮವಿಲ್ಲ. ನಿಮ್ಮ ಮನೆಗೆ ಹತ್ತಿರದಲ್ಲಿರುವ ದೇವಸ್ಥಾನದಲ್ಲಿ ಪ್ರಶಾಂತವಾಗಿ ಸ್ವಲ್ಪ ಸಮಯ ಕುಳಿತು ಪ್ರಾರ್ಥಿಸುವುದು ಕೂಡ ಒಳ್ಳೆಯದೇ. ದೇವಸ್ಥಾನಕ್ಕೆ ಹೋದಾಗ ಕೋರಿಕೆಗಳ ಪಟ್ಟಿಯನ್ನು ಮಾತ್ರ ಹೇಳದೆ, ಇದುವರೆಗೆ ನಿಮಗೆ ಲಭಿಸಿದ ಒಳ್ಳೆಯ ವಿಷಯಗಳಿಗಾಗಿ ಕೃತಜ್ಞತೆ ಸಲ್ಲಿಸಿ. ಮನಸ್ಸಿನಲ್ಲಿರುವ ಒಂದು ಪ್ರಮುಖ ಕೋರಿಕೆಯನ್ನು ಸ್ಪಷ್ಟವಾಗಿ ಹೇಳಿಕೊಂಡು ಅದಕ್ಕಾಗಿ ನೀವು ಮಾಡಬೇಕಾದ ಪ್ರಯತ್ನವನ್ನು ಕೂಡ ಮುಂದುವರಿಸಿ. ಗುರುವಾರದ ದಿನ ನಿಮಗೆ ಸಾಧ್ಯವಾದರೆ ಒಬ್ಬ ಬಡ ವಿದ್ಯಾರ್ಥಿಗೆ ಪುಸ್ತಕ, ಪೆನ್ ಅಥವಾ ಓದಿಗೆ ಉಪಯೋಗವಾಗುವ ವಸ್ತುವನ್ನು ನೀಡಿ. ಅದು ದೊಡ್ಡ ಮೊತ್ತದಲ್ಲಿ ಇರಬೇಕಾದ ಅಗತ್ಯವಿಲ್ಲ. ಮನಸ್ಸಿನಿಂದ ಮಾಡುವ ಸಣ್ಣ ಸಹಾಯವೂ ಒಳ್ಳೆಯ ಕೆಲಸವಾಗುತ್ತದೆ. ಜುಲೈ 10ರ ಶುಕ್ರವಾರದಂದು ಲಕ್ಷ್ಮೀನಾರಾಯಣ ಸ್ವಾಮಿ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಮನೆಯಲ್ಲಿ ದೀಪ ಹಚ್ಚಿ ಕುಟುಂಬದ ಶಾಂತಿಗಾಗಿ ಪ್ರಾರ್ಥಿಸಿ. ಪತಿಪತ್ನಿಯರ ನಡುವೆ ಅಪಾರ್ಥವಿದ್ದರೆ ಆ ದಿನ ಕೋಪದಿಂದಲ್ಲದೆ ಪ್ರೀತಿಯಿಂದ ಮಾತನಾಡಲು ಪ್ರಯತ್ನಿಸಿ. ಜುಲೈ 11ರ ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಒಳ್ಳೆಯದು. ಸಾಧ್ಯವಿರುವವರು ಹನುಮಾನ್ ಚಾಲೀಸಾವನ್ನು ಓದಬಹುದು. ಓದಲು ಬರದವರು ಶ್ರೀರಾಮ ನಾಮವನ್ನು ಭಕ್ತಿಯಿಂದ ಜಪಿಸಬಹುದು. ಶನಿವಾರದ ದಿನದಂದು ವೃದ್ಧರಿಗೆ ಅಥವಾ ಶ್ರಮಜೀವಿಗಳಿಗೆ ಆಹಾರವನ್ನು ನೀಡುವುದು ಉತ್ತಮ ಸೇವೆ. ಎಂಬ ವ್ಯಕ್ತಿಯಿಂದ ನಿಮಗೆ ಸಹಾಯವಾದರೆ ಕೃತಜ್ಞತೆ ಹೇಳುವುದನ್ನು ಮರೆಯಬೇಡಿ.
ನಮಗೆ ಉಪಯೋಗವಾದ ವ್ಯಕ್ತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಕೂಡ ಒಳ್ಳೆಯ ಗುಣವೇ. ಅದೇ ಸಮಯದಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಒಂದು ಆಘಾತಕಾರಿ ಸತ್ಯ ತಿಳಿದರು ಪ್ರತೀಕಾರದ ಬಗ್ಗೆ ಯೋಚಿಸದೆ ಆ ಸತ್ಯದಿಂದ ಕಲಿಯಬೇಕಾದ ಪಾಠ ಏನೆಂಬುದನ್ನು ನೋಡಿ. ಪ್ರತಿ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಓಂ ನಮೋ ಭಗವತೆ ವಾಸುದೇವಾಯೇ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ಸಂಖ್ಯೆಗಿಂತ ಭಕ್ತಿ ಮುಖ್ಯ. ಬೇಗನೆ ಹೇಳಿ ಮುಗಿಸುವುದಕ್ಕಿಂತ ಅರ್ಥದೊಂದಿಗೆ ಪ್ರಶಾಂತವಾಗಿ ಜಪಿಸುವುದು ಒಳ್ಳೆಯದು. ಜುಲೈ 8 ನಿಮಗೆ ಬರುವ ಮಾಹಿತಿಯ ವಿಷಯದಲ್ಲಿ ಜಾಗರೂಕತೆ ಅಗತ್ಯ. ಒಂದು ಸಂದೇಶ, ಫೋನ್ ಕರೆ ಅಥವಾ ಹಳೆಯ ಪರಿಚಯದಿಂದ ಬರುವ ಮಾತಿನಲ್ಲಿ ಉಪಯುಕ್ತ ವಿಷಯವಿರಬಹುದು. ಆದರೆ ಯಾವುದೇ ಹಣವನ್ನು ಕೇಳುವ ಸಂದೇಶವಾಗಿದ್ದರೆ ಅದು ನಿಜವೋ ಅಲ್ಲವೋ ಎಂದು ಖಚಿತಪಡಿಸಿಕೊಳ್ಳಿ. ನಿಮಗೆ ತಿಳಿದಿರುವ ವ್ಯಕ್ತಿಯ ಹೆಸರನ್ನು ಬಳಸಿ ಯಾರಾದರೂ ಮಾತನಾಡಿದರು ನೇರವಾಗಿ ಆ ವ್ಯಕ್ತಿಯನ್ನು ಸಂಪರ್ಕಿಸಿ ತಿಳಿದುಕೊಳ್ಳಿ. ಜುಲೈ 9 ಒಂದು ನಿರ್ಧಾರಕ್ಕೆ ಮುನ್ನ ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಒಳ್ಳೆಯದು. ಉದ್ಯೋಗ ಬದಲಾಯಿಸುವುದು, ವ್ಯಾಪಾರದಲ್ಲಿ ಹೂಡಿಕೆ ಮಾಡುವುದು, ವಿವಾಹದ ಸಂಬಂಧಕ್ಕೆ ಉತ್ತರ ನೀಡುವುದು ಮುಂತಾದ ವಿಷಯಗಳಲ್ಲಿ ಒಂದು ದಿನ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಯಾವುದೇ ನಷ್ಟವಿರುವುದಿಲ್ಲ. ಜುಲೈ 10 ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಸೂಕ್ಷ್ಮವಾಗಿರಬಹುದು. ಯಾರೋ ಹೇಳಿದ ಮಾತನ್ನು ಪದೇ ಪದೇ ಮನೆಪಿಸಿಕೊಳ್ಳಬಹುದು. ಆ ದಿನ ಹಳೆಯ ವ್ಯಕ್ತಿಯಿಂದ ಮಾಹಿತಿ ಬಂದರೆ ತಕ್ಷಣವೇ ಹಳೆಯ ಸಂಬಂಧಕ್ಕೆ ಮರಳದೆ ಪ್ರಸ್ತುತ ನಿಮ್ಮ ಜೀವನ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ಕೂಡ ಯೋಚಿಸಬೇಕು. ಜುಲೈ 11 ಜವಾಬ್ದಾರಿಗಳು ಹೆಚ್ಚಾಗಿ ಅನಿಸಿದರೂ ಒಂದು ಕೆಲಸವನ್ನು ಪೂರ್ಣಗೊಳಿಸಿದ ತೃಪ್ತಿ ಸಿಗಬಹುದು. ಮನೆಗೆ ಸಂಬಂಧಿಸಿದ ಕೆಲ, ವ್ಯಾಪಾರದ ಲೆಕ್ಕ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ಬಾಕಿ ಇರುವ ಜವಾಬ್ದಾರಿಯನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಸಣ್ಣ ಕೆಲಸವಾದರೂ ಪೂರ್ಣಗೊಳಿಸುವುದರಿಂದ ಮನಸ್ಸಿಗೆ ಧೈರ್ಯ ಬರುತ್ತದೆ. ಈ ಸಮಯದಲ್ಲಿ ಎಸ್ ಎಂಬ ವ್ಯಕ್ತಿಯ ಮೂಲಕ ಬರುವ ವಿಷಯ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಲೋಚನೆಗೆ ಕಾರಣವಾಗಬಹುದು. ಅವನು ನಿಮಗೆ ಒಂದು ಅವಕಾಶವನ್ನು ತೋರಿಸಬಹುದು, ಒಂದು ಸತ್ಯವನ್ನು ಹೇಳಬಹುದು, ಒಬ್ಬ ವ್ಯಕ್ತಿಯನ್ನು ಪರಿಚಯಿಸಬಹುದು ಅಥವಾ ನೀವು ಬಹಳ ಕಾಲದಿಂದ ತಪ್ಪಾಗಿ ಅರ್ಥಮಾಡಿಕೊಂಡಿದ್ದ ವಿಷಯವನ್ನು ಸರಿಪಡಿಸಬಹುದು. ನಿಮಗೆ ಬರುವ ಪ್ರತಿ ವಿಷಯವನ್ನು ಭಯದಿಂದ ನೋಡದೆ ಬುದ್ಧಿವಂತಿಕೆಯಿಂದ ಪರಿಶೀಲಿಸುವುದು ಮುಖ್ಯ. ನೀವು ಒಂದು ಅವಕಾಶಕ್ಕಾಗಿ ಬಹಳ ಕಾಲದಿಂದ ಕಾಯುತ್ತಿದ್ದರೆ ಅದು ನೀವು ಊಹಿಸಿದ ರೂಪದಲ್ಲೇ ಬರಬೇಕೆಂದು ಅಂದುಕೊಳ್ಳಬೇಡಿ. ಕೆಲವು ಬಾರಿ ದೊಡ್ಡ ಬದಲಾವಣೆಗಳು ಬಹಳ ಸಣ್ಣ ಮಾತಿನಿಂದ ಆರಂಭವಾಗುತ್ತವೆ. ಒಂದು ಬಾರಿ ಇಲ್ಲಿ ಪ್ರಯತ್ನಿಸು, ಈ ವ್ಯಕ್ತಿಯೊಂದಿಗೆ ಮಾತನಾಡು, ಈ ಕೆಲಸ ನಿನಗೆ ಸರಿಹೊಂದುತ್ತದೆ ಎಂಬ ಸಣ್ಣ ಸೂಚನೆಯೂ ಹೊಸ ದಾರಿಯನ್ನು ತೆರೆಯಬಹುದು. ಧನುರಾಶಿಯವರೇ, ಜುಲೈ 8, 9, 10, 11ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿ ಸಣ್ಣ ಬದಲಾವಣೆಯನ್ನು ಭಯದಿಂದಲ್ಲದೆ ಜಾಗರೂಕರಾಗಿ ಗಮನಿಸಿ. ಮುಖ್ಯವಾಗಿ ಎಸ್ ಎಂಬ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿಯಿಂದ ಬರುವ ಮಾತು, ಮಾಹಿತಿ ಅಥವಾ ಪರಿಚಯ ನಿಮಗೆ ಊಹಿಸಲಾಗದ ರೀತಿಯಲ್ಲಿ ಉಪಯೋಗಕ್ಕೆ ಬರುವ ಅವಕಾಶವಿದೆ. ಅದೇ ಸಮಯದಲ್ಲಿ ಯಾವುದೇ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪ್ರಯತ್ನವನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ. ಒಂದು ಬಾರಿ ಫಲಿತಾಂಶ ಬರಲಿಲ್ಲ ಎಂದ ತಕ್ಷಣ ನಿಮಗೆ ಸಾಮರ್ಥ್ಯವಿಲ್ಲ ಎಂದು ಭಾವಿಸಬೇಡಿ. ನಿಮಗೆ ಸರಿಯಾದ ಅವಕಾಶ, ಸರಿಯಾದ ಸಮಯ ಮತ್ತು ಸರಿಯಾದ ಪರಿಚಯ ಒದಗಿ ಬಂದಾಗ ಪರಿಸ್ಥಿತಿ ಬದಲಾಗಬಹುದು. ಆ ಅವಕಾಶ ಸಣ್ಣದಾಗಿ ಕಂಡರೂ ನಿರ್ಲಕ್ಷಿಸದೆ ಪರಿಶೀಲಿಸಿ. ಈ ಫಲಿತಾಂಶಗಳಲ್ಲಿ ಹೇಳಿದ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿವೆಯೇ ಇಲ್ಲವೇ, ನಿಮ್ಮ ಪರಿಸ್ಥಿತಿಗೆ ಹೊಂದಿಕೆಯಾಗುತ್ತಿವೆಯೇ ಎಂಬ ವಿಷಯವನ್ನು ಕಾಮೆಂಟ್ಗಳಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವವನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ. ಸನಾತನ ಭಜರಂಗಿ ವಾಣಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಒತ್ತಿ. ನಿಮ್ಮ ರಾಶಿಗೆ ಸಂಬಂಧಿಸಿದ ಪ್ರಮುಖ ಫಲಿತಾಂಶಗಳು, ಗ್ರಹಗಳ ಪ್ರಭಾವಗಳು ಮತ್ತು ಸುಲಭವಾದ ಪರಿಹಾರಗಳನ್ನು ತಿಳಿದುಕೊಳ್ಳಲು ಚಾನೆಲ್ನೊಂದಿಗೆ ಜೊತೆಯಾಗಿರಿ. ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿ. ನಿಮ್ಮ ಕಷ್ಟಕ್ಕೆ ತಕ್ಕ ಫಲಿತಾಂಶ ಸಿಗಲಿ. ನಿಂತು ಹೋಗಿರುವ ಒಳ್ಳೆಯ ಕೆಲಸಗಳು ಮುನ್ನಡೆಯಲಿ. ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗಲಿ. ಆರೋಗ್ಯ, ಧೈರ್ಯ ಮತ್ತು ಆರ್ಥಿಕ ಸ್ಥಿರತೆ ಲಭಿಸಲಿ. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಕೋರಿಕೆಗಳು ಈಡೇರಲಿ ಎಂದು ಆಶಿಸುತ್ತಾ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ಗಳಲ್ಲಿ ಬರೆಯಿರಿ. ಧನ್ಯವಾದಗಳು.